ನಮಸ್ಕಾರ 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 ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಇವತ್ ನಾವು ನೋಡಕ್ ಹೋಗ್ತಿರೋ ಬೈಕ್ ಯಾವ್ದಪ್ಪ ಅಂದ್ರೆ ಹೀರೋ ಅವರ ಎಕ್ಸ್ಟ್ರೀಮ್ 160R4V 2026 ಅಪ್ಡೇಟೆಡ್ ವರ್ಷನ್. ಈ ಗಾಡಿಯಲ್ಲಿ ಏನೇನೆಲ್ಲ ಫ್ಯೂಚರ್ ಕೊಟ್ಟಿದ್ದಾರೆ, ಏನೇನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅಂತ ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಹೀರೋ ಅವರು ನಿಜವಾಗ್ಲೂ ಎಲ್ಲಾ ಬೈಕ್ ನ ನೆಕ್ಸ್ಟ್ ಲೆವೆಲ್ಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ತಮ್ಮ ಎಲ್ಲಾ ಗಾಡಿಗಳಲ್ಲೂ ಕ್ರೂಸ್ ಕಂಟ್ರೋಲ್ ಹಾಕ್ತಿದ್ದಾರೆ. 125 ಸೆಗ್ಮೆಂಟ್ 125cc ಗಾಡಿಗಳು ಕ್ರೂಸ್ ಕಂಟ್ರೋಲ್ ಹಾಕ್ತಿದ್ದಾರೆ. ಅವರ ಟಾಪ್ ಎಂಡ್ ಗಾಡಿಗಳು ಕೂಡ ಕ್ರೂಸ್ ಕಂಟ್ರೋಲ್ ಹಾಕ್ತಾ ಇದ್ದಾರೆ. ಅದರಂಗೆ ಈ ಗಾಡಿಲೂ ಕೂಡ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಸಿಕ್ಕೇ ಸಿಗುತ್ತೆ. ಏನೋ ಗೊತ್ತಿಲ್ಲ, ಹೀರೋ ಅವರು ತಮ್ಮನ್ ಬಿಟ್ಟು ಬೇರೆ ಕಂಪ್ನಿಗಳೇ ಇರಬಾರ್ದು ಅಂತ ಡಿಸೈಡ್ ಮಾಡಿದಾರೆ ಅನ್ಸುತ್ತೆ. ಅದಕ್ಕೆ ಎಲ್ಲಾ ಗಾಡಿನ ಸೈಕ್ ಆಗಿ ಅಪ್ಡೇಟ್ ಮಾಡ್ತಾ ಇದಾರೆ. ಮೊದಲನೇದಾಗಿ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಮುಂದ್ಗಡೆ ಇರೋ ಹೆಡ್ಲೈಟ್ ಅದನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ ಸ್ವಲ್ಪ ಹೀರೋ ಎಕ್ಸ್ಟ್ರೀಮ್ 250R ಇದೆಲ್ಲ ಆ ರೀತಿ ಹೆಡ್ಲೈಟ್ ಕಾಣೋ ರೀತಿ ಮಾಡಿದ್ದಾರೆ. ನೋಡಿದ್ರೆ ಗೊತ್ತಾಗ್ತಿರ್ಬಹುದು, ಸ್ವಲ್ಪ ಶಾರ್ಪ್ ಆಗಿ ಮಾಡಿದ್ದಾರೆ. ಇದು ಅವರ ಮೊದಲನೇ ಚೇಂಜ್. ಅದಷ್ಟೇ ಅಲ್ಲ, ಹಾಗೆ ಗಾಡಿಯಲ್ಲೂ ಕೂಡ ತುಂಬಾ ಅಪ್ಡೇಟ್ ಗಳು ಮಾಡಿದ್ದಾರೆ. ಬನ್ನಿ ಗಾಡಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ 163.2cc ಇಂಜಿನ್ ಇದೆ ಇದರಲ್ಲಿ. ಇದು ನಿಮ್ಗೆ ಹೀರೋ ಕ್ಲೈಮ್ ಮಾಡೋ ಪ್ರಕಾರ 46 km/ಲೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಅವ್ರು ಅಷ್ಟು ಹೇಳ್ತಿದ್ದಾರೆ ಅಂದ್ರೆ 40-35 ಮೇಲಂತೂ ಕೊಡುತ್ತೆ. 5 ಸ್ಪೀಡ್ ಮ್ಯಾನುವಲ್ ಗೇರ್ ಇದೆ, ಅಂದ್ರೆ ಒಂದ್ ಕೆಳಗಡೆ ಡೌನ್ 4 ಮೇಲೆ ಅಪ್. ಹಾಗೆ ಇದರ ವೇಟ್ ಬಂದ್ಬಿಟ್ಟು ನಿಮಗೆ 145 kg ಇದೆ. ಇದರ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 12 ಲೀಟರ್ ಇದೆ. ಹಾಗೆ ಇದರ ಸೀಟ್ ಹೈಟ್ ಬಂದ್ಬಿಟ್ಟು 795 ಇದೆ. ಇನ್ನು ಈ ಗಾಡಿ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ 163cc ಮೋಟರ್ ಇದೆ ಅಲ್ವಲ್ಲ, ಎಷ್ಟಪ್ಪ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ 16.6 bhp ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ 14.6 ಟಾರ್ಕ್ ನ ಜನರೇಟ್ ಮಾಡುತ್ತೆ. ಹಾಗೆ ನಿಮ್ಗೆ ಇದರಲ್ಲಿ ಮೂರು ಮೋಡ್ಗಳು ಸಿಗುತ್ತೆ. ರೈನ್, ರೋಡ್ ಅಂಡ್ ಸ್ಪೋರ್ಟ್ಸ್ ಅಂತ 3 ಮೋಡ್ಗಳು ಕೂಡ ಸಿಗುತ್ತೆ ನಿಮ್ಗೆ. ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು. ಮತ್ತೆ ಏನಪ್ಪಾ ಅಂದ್ರೆ ನಿಮ್ಗೆ ಡ್ಯುಯಲ್ ಚಾನೆಲ್ ABS ಸಿಗುತ್ತೆ. ಫ್ರಂಟ್ ಅಲ್ಲೂ ಕೂಡ ಡಿಸ್ಕ್ ಇದೆ. ಫ್ರಂಟ್ ಡಿಸ್ಕ್ ಸೈಜ್ ಬಂದ್ಬಿಟ್ಟು 276 ಇದೆ. ರೇರ್ ಅಲ್ಲೂ ಕೂಡ ನಿಮ್ಗೆ ಡಿಸ್ಕ್ ಸಿಗುತ್ತೆ. ರೇರ್ ಅಲ್ಲಿ ಡಿಸ್ಕ್ ಸೈಜ್ ಬಂದ್ಬಿಟ್ಟು 220 ಇದೆ. ಫ್ರಂಟ್ ವೀಲ್ ಸೈಜ್ ಬಂದ್ಬಿಟ್ಟು 17 ಇಂಚು. ರೇರ್ ಕೂಡ 17 ಇಂಚು. ಫ್ರಂಟ್ ಟೈರ್ ಸೈಜ್ ಬಂದ್ಬಿಟ್ಟು 180 ಇದೆ. ರೇರ್ ಅಲ್ಲಿ ನಿಮ್ಗೆ 130-70 ಇದೆ. ಇವೆರಡು ಕೂಡ ಟ್ಯೂಬ್ಲೆಸ್ ಟೈರ್ ಗಳು. ಫ್ರಂಟ್ ಸಸ್ಪೆನ್ಸ್ ಬಂದ್ರೆ ನಿಮ್ಗೆ ಅಪ್ ಸೈಡ್ ಡೌನ್ ಸ್ಪೋರ್ಕ್ ಸಿಗುತ್ತೆ ನಿಮ್ಗೆ. ಇದು ಎಷ್ಟಪ್ಪ ಅಂದ್ರೆ 37 ಇದೆ. ಹಾಗೆ ರೇರ್ ಅಲ್ಲಿ ನಿಮ್ಗೆ 7 ಸ್ಟೆಪ್ ಅಡ್ಜಸ್ಟೇಬಲ್ ಮೋನೋ ಶಾಕ್ ಸಿಗುತ್ತೆ. ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 165 ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದಿಷ್ಟು ಗಾಡಿ ಡೀಟೇಲ್ಸ್. ಇವೆಲ್ಲ ಆನ್ ಪೇಪರ್ ಆಗಿರೋದು. ಮತ್ತೆ ಆನ್ ರೋಡ್ ಅಲ್ಲಿ ಗಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಎಲ್ಲ ಅದು ಗಾಡಿನ ತಗೊಂಡು ಡ್ರೈವ್ ಮಾಡದ್ಮೇಲೆನೆ ಗೊತ್ತಾಗೋದು. ಅಲ್ಲಿರೋದು ಗೊತ್ತಾಗಲ್ಲ. ನೋಡಕ್ ಮಾತ್ರ ಗಾಡಿನ ತುಂಬಾ ಚೆನ್ನಾಗಿ ಅಪ್ಗ್ರೇಡ್ ಅಂತೂ ಮಾಡಿದ್ದಾರೆ. ಈಗ ಕಲರ್ ವೈಸ್ ಆಗಿರ್ಬೋದು, ಗಾಡಿ ನೋಡಕ್ಕೂ ಕೂಡ ಸೈಕ್ ಆಗಿದೆ. ಗಾಡಿನ ನೀವು ಲುಕ್ ವೈಸ್ ನೋಡ್ತಿರ್ಬೋದು ಯಾವ ರೀತಿ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ. ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಹೀರೋ ಅವರು ಕಳೆದ 2-3 ವರ್ಷಗಳಿಂದ ತಮ್ಮ ಎಲ್ಲಾ ಗಾಡಿಗಳನ್ನ ತುಂಬಾ ಚೆನ್ನಾಗಿ ಅಪ್ಗ್ರೇಡ್ ಅಂತೂ ಮಾಡ್ತಾ ಇದ್ದಾರೆ. ಎಲ್ಲಾ ಫ್ಯೂಚರ್ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಫ್ಯೂಚರ್ ಈ ಗಾಡಿಲಿ ಇಲ್ಲ ಅಂತ ಹೇಳಂಗಿಲ್ಲ. ಆ ರೀತಿ ಎಲ್ಲಾ ಫ್ಯೂಚರ್ ಅನ್ನು ಎಲ್ಲಾ ಗಾಡಿಲೂ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಎಕ್ಸ್ಟ್ರೀಮಲ್ ಅಂತ ಮಾತ್ರ ಅಲ್ಲ, ತಮ್ಮ ಎಲ್ಲಾ ಗಾಡಿಯಲ್ಲೂ ರೀಸೆಂಟ್ ಆಗಿ ಗ್ಲಾಮರ್ ಅಲ್ಲಿ ಅಪ್ಗ್ರೇಡ್ ಮಾಡಿದ್ರು. ಮತ್ತೆ 125R ಎಕ್ಸ್ಟ್ರೀಮ್ ಅಲ್ಲಿ ಅಪ್ಗ್ರೇಡ್ ಮಾಡಿದ್ರು. ಹೀಗೆ ತಮ್ಮ ಎಲ್ಲಾ ಗಾಡಿಗಳನ್ನು ಕೂಡ ಮಾಡಿದ್ದಾರೆ. ಅದರಂಗೆ ಇವಾಗ ಎಕ್ಸ್ಟ್ರೀಮ್ 160R ಅಲ್ಲಿ ಮಾಡಿದ್ದಾರೆ. ಹೀಗೆ ತುಂಬಾ ಗಾಡಿ ಅವರ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಲ್ಲೂ ಕೂಡ ಅಪ್ಗ್ರೇಡ್ ಮಾಡ್ತಾನೆ ಇದ್ದಾರೆ. ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಹೇಳೋದ್ ಮಾಡ್ತೇವೆ, ಇದರಲ್ಲೂ ಕೂಡ TFT ಡಿಜಿಟಲ್ 5 ಇಂಚ್ ಕಲರ್ ಡಿಸ್ಪ್ಲೇ ಕೂಡ ಇದೆ. ತುಂಬಾ ಅಪ್ಗ್ರೇಡ್ ನ ಮಾಡ್ತಾ ಇದ್ದಾರೆ. ಇದು ಹೀರೋ ಅವರ ತುಂಬಾ ಒಳ್ಳೆ ಮೂವ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೀರೋ ಅವರು ಇದೇ ರೀತಿ ಮುಂದೆ ಅಪ್ಗ್ರೇಡ್ ಮಾಡ್ತಾ ಇರ್ಲಿ. ಇದು ಅವರ ಹೋದ್ ತಿಂಗಳ ಸೇಲ್ಸ್ ಕೂಡ ನೋಡಬಹುದು. ಹೈಯೆಸ್ಟ್ ಗಾಡಿಗಳನ್ನ ಮಾರಿರೋದ್ರಲ್ಲಿ ಹೀರೋ ಅವರು ಟಾಪ್ ಮಾಡಿದ್ದಾರೆ ಹೋದ್ ತಿಂಗಳು. ಇವ್ರು ಇದೇ ರೀತಿ ಅಪ್ಗ್ರೇಡ್ ಮಾಡ್ಕೊಂತ ಹೋದ್ರೆ ಎಲ್ಲಾ ಕಂಪ್ನಿಯವರು ಹಿಂದೆ ಉಳಿದ್ ಬಿಡ್ತಾರೆ. ಯಾಕಂದ್ರೆ ಇವ್ರ ಜೊತೆ ಕಾಂಪಿಟೇಟ್ ಮಾಡಕ್ಕೆ ಅವ್ರ ಕೈ ಆಗ್ಬೇಕಲ್ವಾ. ಮಾಡ್ದಾಗ ಮಾತ್ರ ಉಳಿತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಎಲ್ಲರಿಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ.